ಹಾಯ್ ಫ್ರೆಂಡ್ಸ್, ಇವತ್ತು ನೋಡ್ರಿ ತಾಯ್ಪೆ ಕಡೆ ಹೊಂಟಿದ್ವಿ. ಒಂದು ಗ್ರಾಸ್ ಲ್ಯಾಂಡ್ ಅಂತ ಐತಿ. ಸೊ ಅಲ್ಲಿ ಹೊಂಟಿದ್ವಿ. ಸೊ ಬರ್ರಿ ಹೋಗೋಣ, ಹೆಂಗೈತಿ ಅಂತ ನಿಮಗೂ ತೋರಿಸ್ತೀನಿ. ಇಲ್ಲಿ ನಾವು ಫಸ್ಟ್ ಟೈಮ್ ಹೊಂಟಿದ್ದ, ಇದಕ್ಕಿಂತ ಮುಂಚೆ ಅಲ್ಲಿ ನಿಯರ್ ಬೈ ಎಲ್ಲ ಹೋಗಿದ್ವಿ. ಹಾಂ, ಇದು ನೋಡ್ರಿ ವಿಸಿಟರ್ ಸೆಂಟರ್ ಒಳಗೆ ಈ ಥರ ಐತಿ. ಸೊ ಈ ಥರ ಈಗ ಅಲ್ಲಿ ಹೋಗ್ಬೇಕಾ. ಇಲ್ಲಿ ನೋಡ್ರಿ ಎಮ್ಮಿ ಎಲ್ಲ ಅದಾವು. ಇಲ್ಲ ನೋಡ್ರಿ ಕೆಳಗ ವಿಸಿಟರ್ ಸೆಂಟರ್ ಎಲ್ಲ ಇತ್ತು. ಸೊ ಇಲ್ಲೇ ಮ್ಯಾಲೆಲ್ಲ ಟ್ರೈಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವ. ಸೊ ಇಲ್ಲೇ ನೋಡಿ ಎಂಟ್ರಿಗೆ ಒಂದು ಟೆಂಪಲ್ ಐತಿ. ಓ, ಪೈನಾಪಲ್ ನೋಡಿ ಹೆಂಗಾಗಿತ್ತಿದೆ. 3 ಬಂದವಲ್ಲ ರೇಂಚ್. ಹಾಸ್ತಾರ ಬಾ ಅವ್ರು. ಶ್ರಮ ಮಾಡಿವ, ಶ್ರಮ ಮಾಡು. ಓಕೆ, ರೇಯಾಂಶ್ ಓಂ ನಮ ಶಿವಾಯ ಅಂತ ಥೈವಾನ್ ದೇವ್ರಿಗೆ. ಸೊ ಇಲ್ಲಿ ನೋಡ್ರಿ ಮಸ್ತ್ ಮಸ್ತ್ ಟ್ರೈಲ್ಸ್ ಇದಾವು. ಸೊ ಇಲ್ಲೆಲ್ಲಾನು ನೀಟಾಗಿ ಬರ್ದಿರ್ತಾರ ಯಾವ ಕಡೆ ಏನೈತಂತ. ಸೊ ನಾವು ಫಸ್ಟ್ ಈ ಸೈಡ್ ಹೋಗ್ತೀವಿ. ಇಲ್ಲಿ ಬಫೆಲೋ ಎಲ್ಲ ಇದಾವು. ಇಲ್ಲಿ ನೋಡ್ರಿ ಎಮ್ಮಿಗಳನ್ನೆಲ್ಲ ಹಿಂಗೆ ಓಪನ್ ಆಗೇ ಬಿಟ್ಟಿದ್ರು. ನಾವು ಇಲ್ಲಿ ಫಸ್ಟ್ ಟೈಮ್ ಬರ್ತೀವಿ. ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಹೋಗಿದ್ದೀವಿ, ಆಂಗ್ಮಿಂಗ್ಶಾನ್ ಒಳಗೆ, ಬೇರೆ ಪ್ಲೇಸ್ ಒಳಗೆಲ್ಲ. ಬಟ್ ಈ ಸೈಡ್ ಫಸ್ಟ್ ಟೈಮ್ ಬಂದಿದ್ದ. ಇವಕ್ಕೇನೋ ವಾಟರ್ ಬಫೆಲೋಸ್ ಅಂತಾರಂತೆ. ಡಾಗ್ ಎಷ್ಟು ಕ್ಯೂಟ್ ಐತಿ. ಇಲ್ಲಿದಾವ ನೋಡ. ಇಲ್ಲಿ ಕೂತಿದ್ ನೋಡ, ನೋಡ್ಬೇಕು. ಫ್ರೆಂಡ್ಸ್ ನೋಡು, ಇವ್ರ ಅಜ್ಜಿ ಅಂತೂ ಕೂತು ಬಿಟ್ಟಿದಾರಲ್ಲ. ನೋಡ್ರಿ ಎಮ್ಮಿ. ನೋಡ್ಬರ್ರಿ ಅಂಜ್. I remember in India I fed these. ಏ ಇದು ಮಾಡೈತಿ ಹಿಂದೆ ಬರ್ತದೆ. ಇದು ನೋಡ್ರಿ ತೈವಾನ್ ಒಳಗಿನ ಎಮ್ಮೆ ಹೆಂಗಿದಾವು. ವಾಟರ್ ಬಫೆಲೋಸ್. ಸೊ ಏನ್ ಡಿಫ್ರೆನ್ಸ್ ಐತಿ ಇಂಡಿಯಾದಕ್ಕೂ ಇವಕ್ಕ? ಸೇಮ್ ಅಲ್ಲ, ಬ್ರೀಡ್ ಬೇರೆ ಬೇರೆ. ಬಟ್ ಇವು ಅಷ್ಟು ಭಾಳ ದೊಡ್ಡ ಇಲ್ಲ. ಇವು ಏನಂತಾರಲ್ಲ, ಅವು I think this is more hairy. ಆಸ್ಟ್ರೇಲಿಯನ್ ಎಮ್ಮಿ ಎಲ್ಲ ಒಂದು ಸ್ವಲ್ಪ ದಪ್ಪ ಇರ್ತಾವಲ್ಲ. ಸೊ ಇವು ನಾರ್ಮಲ್ ನಮ್ಮಲ್ಲೇನು ಹಿಂಗೆ ಇರ್ತಾವಲ್ಲ. ಅಲ್ಲಿ ಕರ ಅದಾವ ನೋಡವು ಹಿಂದಿನು. ನೋಡಿ ನೆಕ್ಸ್ಟ್ ಹೋಗೋಣ. ನೋಡಿ ಎಮ್ಮಿ ಕರ. ಓ ಮತ್ತೆ ಓಮಂದಾರ ನೋಡಿದ್ವಿ. ನೋಡಿ It's so softy. ಏನು ಮಾಡೋದು ನೋಡಿದ. It's got biting like you. ಮಜಾ ಆಯ್ತಲ್ಲ. ಈಗ ನೋಡ್ರಿ ಹೆಂಗೆ ಹುಲ್ಲೆಲ್ಲ ತಿನ್ನತಿದ್ದಿಲ್ಲ. ಇದು ಫ್ರೀಯಾಗಿ ಹಂಗೆ ಫ್ರೀಯಾಗೆಲ್ಲ ಬಿಟ್ಟಿದ್ರಲ್ಲಿ. ಇವು ನೋಡ್ರಿ ಓನ್ಲಿ ಗ್ರಾಸ್ ಅಷ್ಟೇ ಐತಿ. ಫುಲ್ ಕ್ಲೀನ್ ಇಟ್ಟಿದ್ದಾರೋ. ಇದರ ಏನಾದರೂ ಪ್ಲಾಸ್ಟಿಕ್ಕು ಅದು ಇದೆಲ್ಲ ಏನು ತಿನ್ನೋಕ್ಕಾಗಿಲ್ಲ ಅವ್ರಿಗೆ. ಇವು ನೋಡ್ರಿ ಎಮ್ಮಿ ಹುಲ್ಲೆಲ್ಲ ಇರ್ತಾವಲ್ಲ, ಬಡ ಬಡ ತಿಂದು ಬರ್ತಾವ. ಆಮೇಲೆ ಹಿಂಗೆ ಕೂತ ಸಣ್ಣ ಹರ್ಕೊಂತ ಕುಂತಾವ. ಅದನ್ನ ನೋಡಿ ಇಲ್ಲಿನೂ ಹಂಗೆ ಮಾಡತ್ತವ ನೋಡಿ. ನೋಡ್ರಿ ಎಷ್ಟು ಚಂದ ಕೂತಿದಾವ, ರೆಸ್ಟ್ ಮಾಡತ್ತವು. ನೋಡ್ರಿ ಎಷ್ಟು ಜನ ಬಂದ್ರೆ ಎಲ್ಲರೂ ಫುಲ್ ಹೈಕಿಂಗ್, ಪಿಕ್ನಿಕ್ ಈ ಥರ ಎಲ್ಲ ಚೆನ್ನಾಗಿ ಎಷ್ಟು ಚಂದ ಅರೇಂಜ್ ಮಾಡಿದಾರೆ ನೋಡಿದೆಲ್ಲ. ಎಷ್ಟು ಚಂದ ನೋಡ್ರಿ, ನೀಟಾಗಿ ಮೇಂಟೈನ್ ಮಾಡಿದರು. ಎಲ್ಲರೂ ಪಿಕ್ನಿಕ್, ಹೈಕಿಂಗ್ ಈ ಥರ ಎಲ್ಲ ಬರ್ತಾರೆ ಇಲ್ಲಿ. ಇಲ್ಲಿ ನೋಡ್ರಿ ತೈವಾನ್ದವ್ರು ಒಂದು ಪೆಟ್ ಎಲ್ಲ ಯಾವ ಥರ ಸಾಕ್ತಾರೆ. ಇಲ್ಲಿ ಒಂದು ಡಾಗ್ ತೊಗೊಂಬಂದಾರ. ಆಮೇಲೆ Like me. Like this. It's like him. You want my hand? ಇವಾಗ ನೋಡ್ರಿ ಒಂದು ಸ್ವಲ್ಪ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ಬಟ್ ವೆದರ್ ಚಲೋ ಐತಿ, ಮಸ್ತ್ ಅನ್ಸತೈತಿ. ಸೊ ನೋಡ್ರಿ ಎಷ್ಟು ಜನ ಬರ್ತಾರೆ ಇಲ್ಲೆಲ್ಲ, ಚಂದ ಮಾಡಿದರು.
ತೈವಾನ ನೋಡ್ರಿ ಈ ಥರ ನೇಚರ್ ಬ್ಯೂಟಿ ಭಾಳ ಐತಿ ಲೈಕ್ ಹೈಕಿಂಗ್ ಆಗಲಿ ಈ ಥರ ಎಲ್ಲ. ಇವಾಗ ಎಷ್ಟು ಬಂದ್ರು ನೋಡಲಿ, ಇವಾಗೆಲ್ಲ ಎದ್ದು ಊಟ ಮಾಡಕತ್ತಾವು. ನೋಡ್ರಿ ಒಂದು ಸ್ವಲ್ಪ ಮಳೆ ಬರೋ ಅನ್ಸ್ಕೈತು. ಸೊ ಇವಾಗ ಹೋಗೋಣ ಅಂತ. ಇಲ್ಲಿ ನೋಡ್ರಿ ಮತ್ತು ಬಯಾನ್ ಅಂತ 4.8 ಕಿಲೋಮೀಟ್ರ್ ಈ ಕಡೆ ಹೋಗ್ಬೇಕು. ಹಂಗೆ ಬೇರೆ ಬೇರೆ ಟ್ರೇಲ್ಸ್ ಅದಾವು. ಸೊ ನಾವು ಅಷ್ಟೇ ಒಂದು ಹಿಂಗೆ ಸ್ವಲ್ಪ ಹೋಗಿ ಬಂದ್ವಿ ಅಷ್ಟೇ. ಸೊ ಈಗ ಹಂಗೆ ಮತ್ತೆ ಬೇರೆ ಪ್ಲೇಸ್ ಹೋಗ್ಬೇಕಂತೀವಿ, ನೋಡೋಣ. ಅಲ್ಲಿ ನೋಡ್ರಿ ಹಿಂದೆ ಯಾವ ಥರ ಫಾಗ್ ಕಾಣಕೈತಿ. ಸೊ ಹಿಂಗೆ ಎರಡೂ ಕಡೆ ಗುಡ್ಡದ ಮಿಡಲ್ಲ. ಸೊ ಎಷ್ಟು ವೈಡ್ ಐತೆ ನೋಡ್ರಿ ಇದು ಗ್ರಾಸ್ಲ್ಯಾಂಡ್. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಐತಿ, ಅಲ್ಲಿ ಕೆಳಗಡೆ ಸ್ಕೂಟರ್ಗೆ ಐತಿ ಪಾರ್ಕಿಂಗ್. ಸೊ ಇಲ್ಲಿ ವಿಸಿಟರ್ ಸೆಂಟರ. ಸೊ ಇವರೆಲ್ಲನೂ ಒಂದು ಪ್ಲೇಸ್ ಏನಾದರೂ ಇತ್ತಂದ್ರೆ ಎಷ್ಟು ನೀಟಾಗಿ ಎಲ್ಲ ಮೇಂಟೈನ್ ಮಾಡಿರ್ತಾರೆ ನೋಡ್ರಿ. ಕಾರು ಆಮೇಲೆ ವಿಸಿಟರ್ ಸೆಂಟರ್ ಈ ಥರ ಎಲ್ಲ. ಇಲ್ಲಿ ನೋಡ್ರಿ ನಾರ್ತ್ ಸೈಡ್ದ ಕೋಸ್ಟಲ್ ಕಡೆ ಬಂದ್ವಿ. ಸೊ ಇದು ಒಂದು ಬಸ್ ಸ್ಟಾಪ್ ಐತಿ, ಇದನ್ನು ಫುಲ್ ಫೇಮಸ್ ಮಾಡಿಬಿಟ್ಟಿದಾರ. ನೋಡ್ರಿ ಎಲ್ಲರೂ ಫೋಟೋ ಎಲ್ಲ ತಗೋಗ್ತಾರೆ. ಟಿಯೋಶಿ ಇದು ಬಸ್ ಸ್ಟಾಪ್ ಇದೆ ನೋಡ್ರಿ. ಹಿಂದದು ಸಮುದ್ರ ಕಾಣಿಲ್ಲ. ಸೊ ಇಲ್ಲಿ ನೋಡ್ರಿ ಸ್ವೀಟ್ ಪೊಟ್ಯಾಟೊ ಫೇಮಸ್ ಅಂತೇಳಿ ಸ್ವೀಟ್ ಪೊಟ್ಯಾಟೊ ಪೋಸ್ಟರ್ ಅದ ಹಾಕಿದಾರಲ್ಲಿ. ಸೊ ಇಲ್ಲಿ ಪಾರ್ಕಿಂಗ್ ಇಲ್ಲ, ಅದಕ್ಕೆ ಸ್ವಲ್ಪ ಹಂಗೆ ಬಂದಿದ್ದೆ ನಾನು ಅಷ್ಟೇ. ಎಲ್ಲರೂ ಅಲ್ಲಿ ಫೋಟೋ ತೆಗಿಯಕತ್ತಾರ, ಅದರದ್ದು ಚಲೋ ಬರ್ತೈತಿ. ಆ ಬಸ್ ಸ್ಟಾಪ ಹಿಂದೆ ಸಿ ಎಲ್ಲ ಐತಲ್ಲ, ಸೊ ಅದಕ್ಕೆ ಸೊ ಜಸ್ಟ್ ನೋಡಕ್ಕೆ ಹೋಗಿದ್ದೆ ನಾನು. ಸೊ ಇಲ್ಲಿ ಪಾರ್ಕಿಂಗ್ ಸಿಕ್ತಾ ಸ್ವಲ್ಪ ಮತ್ತೊಂದು ಸ್ವಲ್ಪ ಹೋಗಿ ಒಂದು ಫೋಟೋ ತಗೊಂಡು ಬಂದ್ವಿ. ಸೊ ಇಲ್ಲೆಲ್ಲ ಫೋಟೋಗಳು ಲೈನ್ ಹಚ್ಚಿರ್ತಾರೆ. ಸೊ ಎಲ್ಲ ಇದು ಕೋಸ್ಟಲ್ ಈ ಸೈಡ್ ಎಲ್ಲನೂ ಅದೇ ಥರನೇ ಅದಾವೆ, ಬಟ್ ಇದು ಯಾವ್ದು ಗೊತ್ತಿಲ್ಲ. ಈ ಟಿಯೋಶಿ ಅಂತ ಅದು ಬಸ್ ಸ್ಟಾಪ್ ನೇಮ. ಸೊ ಅದನ್ನು ಫುಲ್ ಫೇಮಸ್ ಮಾಡಿಬಿಟ್ಟಿದಾರೆ. ಸೊ ಎಷ್ಟು ದಿವ್ಸ ಎಲ್ಲ ರೀಲ್ಸ್ ಅದು ಇದ್ರೊಳಗೆಲ್ಲ ಕಾಣ್ತಿತ್ತ. ನಾವು ಈ ಕಡೆನೇ ಬಂದ್ವಿ, ಅಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ. ಇನ್ನು ನೆಕ್ಸ್ಟ್ ಒಂದು ಟೆಂಪಲ್ಗೆ ಹೊಂಟಿದ್ದೀವಿ. ಹಾಯ್ ರೇಯಾನ್ಸ್. ಅಲ್ಲಿ ಪಾರ್ಕ್ ಮಾಡಕ್ಕೆ ಹೋಗಿದ್ರ. ಸೊ ಇವ್ನು ಅವ್ರನ್ನ ನೋಡ್ಕೊಂಡು ಹೋಗಿ ಅಂತ ತಳ ಹೋದ. ಸೊ ಇಲ್ಲಿ ನೋಡಿ ಕೆಳಗೆ ಏನಾದರೂ ತಿನ್ನಕ್ಕೆಲ್ಲ ಏನೇನಿದಾವೆ ಮತ್ತೆ. ಹಾಯ್. ಓಕೆ. ಸೊ ಇದು ನೋಡ್ರಿ ಡಾಗ್ ಟೆಂಪಲ್. ವಾಟ್ ಹ್ಯಾಪನ್ ಏನಂತ ಇವರು ಹಾಡದೆ ಅಂತ ಚಲೋ ಅಂತ. ಹಾಂ ಹಾಂ ಗಂಡ ಹೆಣ್ಣ ಬರೀ ಟೆಂಪಲ್ ಒಳಗೆ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಹಾಗೆ ನೋಡ್ರಿ ಹುಬ್ಬತ್ತಿ ಹಚ್ತಾರ ಈ ಥರ. ಈ ಕಡೆಯಿಂದ ಹೋಗ್ಬೇಕ್ರಿ ಅಂಚ್ಕಮ್. ಈ ಟೆಂಪಲ್ದ ಮತ್ತೊಂದು ಏನು ಯುನೀಕ್ ಅಂದ್ರೆ ನೋಡ್ರಿ, ಇವರು ಸಿಗರೇಟ್ ಇರುತ್ತಲ್ಲ ಅದನ್ನ ಹಚ್ತಾರೆ ಇಲ್ಲಿ ಈ ಡಾಗಿಗೆ. ಸೊ ಮೇ ಬಿ ಅವರು ಸೇಲರ್ಸ್ ಅವರು ಇದ್ರಲ್ಲ, ಸೊ ಅವರೆಲ್ಲರೂ ಸ್ಮೋಕ್ ಮಾಡ್ತಿದ್ರು ಅನ್ಸುತ್ತೆ. ಸೊ ಇಲ್ಲೆಲ್ಲ ಐತೆ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಟೆಂಪಲ್ ನೋಡಿದ್ವಲ್ಲ. ಸೊ ನಾವು ಆ್ಯಕ್ಚುಲಿ ಬಂದಿದ್ದ ಅದು ಒಂದು ಡಾಗದು ಫುಲ್ ದೊಡ್ಡ ಸ್ಟ್ಯಾಚು ಇತ್ತು, ಬಟ್ ಅದು ಇಲ್ಲಿ ಇರಲಿಲ್ಲ. ಸೊ ಅದಲ್ಲಿ ಒಬ್ರಿಗೆ ಕೇಳಿದ್ವಿ, ಅವರು ಇಲ್ಲಿಲ್ಲ, ಇಲ್ಲಿಂದ ಬೇರೆ ಕಡೆ ಐತಂತ ಒಂದು 20 ಮಿನಿಟ್ಸ. ಸೊ ಅದನ್ನು ಹೊಸವಾಗಿ ಮಾಡಿದಾರದ. ಇದು ಡಾಗ್ ಟೆಂಪಲ್ ಅದ್ರದ, ಬಟ್ ಹೊಸದಾಗಿ ಮಾಡಿದಾರದ ಅಲ್ಲಿ. ನೋಡ್ರಿ ಎಷ್ಟು ದೊಡ್ಡದೈತದ ಅದಲ್ಲ.
ಇವಾಗ ನೋಡ್ರಿ ನಾವು ಏನು ನೋಡತ್ತಿದ್ವಲ್ಲ ಆ ಪ್ಲೇಸಿಗೆ ಬಂದ್ವಿ. ಇದು ನೋಡ್ರಿ ಡಾಗ್ ಎಷ್ಟು ದೊಡ್ಡದೈತಿ. ಸೊ ಇದು ಅಲ್ಲಿ ಡಾಗ್ ಟೆಂಪಲ್ ಅಂತ ಹೋಗಿದ್ವಲ್ಲ, ಸೊ ಅದು ಮೇ ಬಿ ಇದ್ರದ್ದೇ ಇರ್ಬೋದು. ಬಟ್ ಇದನ್ನೇನೋ ರೀಸೆಂಟಾಗಿ ಹೊಸದು ಮಾಡಿದಾರಂತ. ನೋಡ್ರಿ ಎಷ್ಟು ದೊಡ್ಡದೈತಿ ಡಾಗ್. ಹಿಂದೆಲ್ಲ ಹಿಂಗೆ ಗುಡ್ಡ ಐತಲ್ಲ, ಅದು ಮಸ್ತ್ ಅಲ್ಲಿಂದ ಬರಬೇಕಾದಾಗ ಮಾರಿ ಅನ್ಸೋದಿತ್ತು. ಸೊ ಇಲ್ಲಿ ನೋಡ್ರಿ ಎಲ್ಲ ಸಣ್ಣ ಸಣ್ಣ ಎಲ್ಲ ಡಾಗ್ಗಳನ್ನ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಹಿಂಗೆ ಸ್ಟೆಪ್ಸಿಗೆ ಹೋಗ್ಬೇಕಾದ್ರೆ ಇವರೇ ನೋಡ್ರಿ, ಅವರು 17 ಜನ ಅದು ಬೋಟ್ ಒಳಗಿಂದ ಬಿದ್ದಿರ್ಕೊಂಡಿದ್ರಲ್ಲ, ಸೊ ಅವ್ರ ಜೊತೆ ಇದು ಡಾಗ್ ಇತ್ತ. ಅವ್ರು ಲಾಸ್ಟ್ ಮೂಮೆಂಟ್ ತನಕ ಈ ಡಾಗ್ ಅವ್ರ ಜೊತೆ ಇತ್ತ. ಸೊ ಅದರ ನೆನಪಿಗೆ ಈ ಡಾಗನ್ನು ಇಲ್ಲಿ ನೆನಪಿಗಾಗಿ ಈ ಥರ ಇದು ಮಾಡಿದಾರೆ ಸ್ಟ್ಯಾಚು. ಸೊ ನೋಡ್ರಿ ಎಷ್ಟು ಡಾಗ್ಗಳಿದಾವೆ ಎಲ್ಲ ಕಡೆ. ಓಕೆ, ಹೆಂಗೈತೆ ರೇಷ್ ಡಾಗ್? ಶಂಭೋದ್. ಯಾ, ಸೊ ಇದು ಅನ್ಸತ್ತಲ್ಲ, ಅದು ಬೋಟ್ ಅವ್ರದ್ದು, ಅದ್ರ ನೆನಪಿಗೆ ಮೇ ಬಿ ಅಂದ್ರೆ ಇದೇ ಥರ ಅದು. ನೋಡ್ರಿ ಡಾಗ್ ಸೌಂಡ್ ಬರೋದೈತಿ. ಇಲ್ಲಿ ನೋಡ್ರಿ ಮತ್ತೆ ಎಷ್ಟು ಸ್ಮಾಲ್ ಡಾಗ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡ್ರಿ ಡಾಗಿಗೆ ಮತ್ತೊಂದು ಈ ಟೆಂಪಲ್ ಯೂನಿಕ್ ಏನಂತಂದ್ರೆ ಇವರು ಸಿಗರೇಟ್ ಇರುತ್ತಲ್ಲ ಅದನ್ನ ಹಚ್ತಾರೆ. ನೋಡ್ರಿ ಟೆಂಪಲ್ ಒಳಗೆಲ್ಲ ಈ ಥರ ಎಲ್ಲ ಇಡ್ತಾರೆ, ಸ್ನ್ಯಾಕ್ಸು ಈ ಥರ ಎಲ್ಲ ನೈವೇದ್ಯ ಅಂಥೇಳಿ. ಇದು ನೋಡ್ರಿ ಡಾಗ್ದು ಸ್ಟ್ಯಾಚು ಐತಲ್ಲ, ಇದು 30 ಮೀಟರ್ ಹೈಟ್ ಬ್ರಾಂಜಿಂದ ಮಾಡಿದ್ದಾರೆ. ಸೊ ನೋಡ್ರಿ ಎಷ್ಟು ಚಂದ ಕಾಣತೈತಲ್ಲ. ನೋಡ್ರಿ ಎಷ್ಟು ಶಾಂತ ಐತಿ ಎಲ್ಲ. ಈಗ ನೋಡ್ರಿ ಈವ್ನಿಂಗ್ ಆಯಿತು. ಸೊ ಇಲ್ಲಿಂದ ಒಂದು ಸನ್ಸೆಟ್ ಪಾಯಿಂಟಿಗೆ ಹೊಂಟಿದ್ದೀವಿ. ಇದೇ ಲೈನ್ ಒಳಗೆ ಇದೆ. ಸೊ ಅಲ್ಲಿ ನೋಡ್ರಿ ಮುಂದೆ ಕಾಣತೈತಿಲ್ಲ ಅದು ಬಸ್ ಸ್ಟಾಪ್. ಬಟ್ ಆಗಲೇ ನೋಡಿದ್ವಲ್ಲ ತಿಯೋಶಿ ಬಸ್ ಸ್ಟಾಪ್ ಅಂತ, ಅದನ್ನ ಒಂದು ಫುಲ್ ಫೇಮಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗೆ ನೋಡಿದರೆ ಈ ಲೈನ್ ಒಳಗೆಲ್ಲ ಬಸ್ ಸ್ಟಾಪ್ ಇರೋದು ಇದು ಥರನೇ ಅದಾವ. ಇವಾಗ ನೋಡ್ರಿ ಇಲ್ಲಿ ಒಂದು ಬೀಚಿಗೆ ಬಂದೀವಿ. ಸೊ ಸನ್ಸೆಟ್ ಟೈಮ್ನೂ ಆಗೈತಿ. ಸೊ ನೋಡೋಣ ರೀ, ಇದು ಫಸ್ಟ್ ಟೈಮ್ ಬಂದೇವಿ ಈ ಬೀಚಿಗೆ. ಸ್ಲಿಪ್ರಿ ಇದಾವ ಅನ್ಸತ್ತಲ್ಲ. ಓ ಈ ಥರ ಐತೆ ನೋಡ್ರಿ, ಗ್ರೀನ್ ರೀಫ್ಸ್ ಇಸ್ ವೆರಿ ಸ್ಲಿಪ್ರಿ. ಸೊ ಅದು ಕಾಲ ಮೇಲೆ ಗ್ರೀನ್ ಕಲರ್ ಆಗಿರ್ತೈತಲ್ಲ, ಸೊ ಆ ಥರ ಇಲ್ಲಿ ಐತಿ. ಇದು ನೋಡ್ರಿ ಎಷ್ಟು ಚಂದ ಐತಿ. ಇದು ನ್ಯಾಚುರಲ್ ರಾಕ್ ಈ ಥರ ಇದಾವೆ ಇಲ್ಲಿ. ಸೊ ಇದು ಗ್ರೀನ್ ಆಗಿರ್ತೈತಲ್ಲ, ಅವಾಗ ಅದು ಸ್ವಲ್ಪ ಸ್ಲಿಪ್ರಿ ಅಲ್ಲ. ಇವಾಗ ಈ ಕಡೆ ಎಲ್ಲ ಅಷ್ಟಿಲ್ಲ, ಬಟ್ ತಳಗಡೆ ಎಲ್ಲ ಎಷ್ಟು ಚಂದ ಐತಿ. ಗೊತ್ತು ನಿಮ್ಗವ್ರ TSMC. I was calling you. How are you? I focus on the photo. I know. That's what I want you to get up. So you came with family? No, I could. No. ಸೊ ಇದು ನೋಡ್ರಿ ಗ್ರೀನ್ ರೀಫ್ಸ್ ಹೆಂಗೈತಿ. ಸೊ ಇದ್ರ ಮೇಲೆ ಹೋಗ್ಬೇಡ ಅಂತ ಹೇಳಿದಾರೆ, ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಾ. ಸೊ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಲ್ಲ. ಇವಾಗಂತೂ ಸನ್ಸೆಟ್ ಆಗತೈತಿ, ಭಾರಿ ಮಸ್ತ್ ಕಾಣತೈತಿ. ಗ್ರೀನ್
ಸೊ ಇಲ್ಲಿ ಬೀಚ್ ಐತಿ. ಸೊ ಗೋ ಹಿಯರ್. ಇದು ನೋಡ್ರಿ ಯಾವಾಗಲೂ ಈ ಥರ ಇರಂಗಿಲ್ಲ. ಏಪ್ರಿಲ ಮತ್ತು ಮೇ ಒಳಗೆ ಅಷ್ಟೇ ಈ ಥರ ಕಾಣುತ್ತೆ. ಆಮೇಲೆ ಹೈ ಟೈಡ್ಸ್ ಎಲ್ಲ ಬಂದಾಗ ಇದು ನೀರೊಳಗೆ ಹೋಗಿರುತ್ತೆ ಅಂತ. ಸೊ ಸನ್ಸೆಟ್ ಎಲ್ಲ ನೋಡ್ರಿ ಇವಾಗ ಕತ್ಲೆ ಆಯ್ತಾ. ಸೊ ಮನೆ ಕಡೆ ಹೊಂಟ್ವಿ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಚಲೋ ಅನಿಸ್ತಂತ ಅಂದ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಬಾಯ್, ಟೇಕ್ ಕೇರ್.